ನಮ್ಮ ಅಸ್ತಿತ್ವವನ್ನು ಉಳಿಸಲು ಆಗಮಿಸಿರುವ ನಮ್ಮ ಎಲ್ಲ ಮಹಿಳಾ ಗಣ್ಯರಿಗೆ ರೈತ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಮೊದಲಿಗೆ ನಮ್ಮ ಈ ಸಮಾವೇಶವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ನಿಮ್ಮ ಜೊತೆ ನಾವಿದ್ದೇವೆ ಎಂದು ಮಾರ್ಗದರ್ಶಕರಾಗಿ ಶಕ್ತಿ ತುಂಬಲು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿರುವ ಹಿರಿಯ ಹಾಗೂ ಮಹಿಳಾ ಗಣ್ಯರಿಗೆ ಸ್ವಾಗತವನ್ನು. ನಾವು ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕೊಡಲ್ಲ. ನಮ್ಮ ಪ್ರಾಣ ಇರೋವರೆಗೂ, ನಮ್ಮ ಕೊನೆ ಉಸಿರೋವರೆಗೂ ಹೋರಾಡ್ತೀನಿ ಅಂತ ಹೇಳಿ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಈಗ ನಾವು ರಾಮನಗರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಪಾದಯಾತ್ರೆ ಮಾಡಿದಾಗ ನಮ್ಮ ಜೊತೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಬೆಂಗಳೂರಿಗೂ ಬೇಕಾದ್ರೆ ವಿಧಾನಸೌಧ ಚಲೋಗೂ ಬೇಕಾದ್ರೆ ಬರ್ತೀವಿ ಅಂತ ಹೇಳಿ ಈ ಒಂದು ಸಮಾರಂಭಕ್ಕೆ ನಮ್ಮ ಎಲ್ಲ ನನ್ನ ಸಹೋದರ ಸಹೋದರಿಯರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು. ಹಳೆ ಬೇರಿನಿಂದ ಸತ್ವಯುತದ ಸಾರಗಳನ್ನ ಪಡ್ಕೊಳ್ಳೋದ್ರಿಂದನೇ ಮರ ಸೊಗಸಾಗಿ ಬೆಳೆಯೋದು. ಅದೇ ರೀತಿ ನಮ್ಮ ಭವಿಷ್ಯದ ನಮ್ಮ ಆಶಾ ಕಿರಣಗಳು, ಮುಂದಿನ ನಾಯಕರುಗಳು ನಮ್ಮ ಮಕ್ಕಳು. ಅವರು ಒಂದು ಪ್ರಬುದ್ಧ ಸ್ಥಾನಮಾನಕ್ಕೆ ಬರಬೇಕು ಅಂದ್ರೆ ಅವರಿಗೆ ಹಿಂದಿನಿಂದಲೇ ಅವರು ಇವಾಗ ಇರೋ ಚಿಕ್ಕವರಿರ್ಬೇಕಾದ್ರೆ ನಾವು ಅವರಿಗೆ ಸತ್ವಯುತವಾದ ಸಾರವಾದ ಮತ್ತೆ ದೇಶಕ್ಕೆ ಒಂದು ಆಸ್ತಿಯನ್ನಾಗಿ ಮಾಡಬೇಕಾದ್ರೆ ನಾವು ಅವರಿಗೆ ಒಳ್ಳೆಯ ಮಾತುಗಳನ್ನ ಮತ್ತೆ ಒಳ್ಳೆಯ ತಿಳುವಳಿಕೆಗಳನ್ನ ಮತ್ತೆ ಅವರಿಗೆ ಮುಂದಿನ ನಾಯಕತ್ವದ ಗುಣಗಳನ್ನ ಬೆಳೆಸಬೇಕು ಅಂತ ಮಕ್ಕಳು ಕೂಡ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.